ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಡಿಯೋ ಬಂದುಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬ್ಲಾಕ್ ಬಾಸ್ಟರ್ ಮೂವೀಸ್ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊದಲನೇ ಮೂವಿ ಬಂದುಬಿಟ್ಟು ಬೇಡರ ಕಣ್ಣಪ್ಪ. ಈ ಮೂವಿ ಅಂತೂ ಬ್ಲಾಕ್ ಬಾಸ್ಟರ್. ಈ ಮೂವಿ 200 ದಿನಗಳ ಕಾಲ ಓಡಿ ಬಹುದೂರ ಹಿಟ್ಟಾಗಿ ಈ ಮೂವಿ ಬಂದುಬಿಟ್ಟು 1953ರಲ್ಲಿ ರಿಲೀಸ್ ಆಗಿದೆ. ಬೇಡರ ಕಣ್ಣಪ್ಪ ಮೂವಿಯಿಂದಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಪರಿಚಯವಾಗಿದ್ದು. ಭೂಕೈಲಾಸ ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನ ಪಾತ್ರ ಮಾಡಿದ್ದಾರೆ. ಈ ಮೂವಿ ಬಂದುಬಿಟ್ಟು ರಾವಣನ ಶಿವಲಿಂಗವನ್ನು ಪಡೆದಿರುವ ಕಥೆಯಾಗಿದೆ. ಈ ಮೂವಿ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಈ ಮೂವಿ ಕೂಡ 100 ದಿನಗಳ ಕಾಲ ಪ್ರದರ್ಶನಗೊಂಡು ಒಳ್ಳೆಯ ರೆಸ್ಪಾನ್ಸ್ ಪಡೆದಿದೆ. ತುಂಬ ಚೆನ್ನಾಗಿದೆ. ಭಕ್ತ ಕುಂಬಾರ ಈ ಮೂವಿ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಪಾತ್ರ ಮಾಡಿದ್ದು ತುಂಬ ಅದ್ಭುತವಾಗಿದೆ. ಈ ಮೂವಿಯಲ್ಲಿ ಪಾತ್ರ ಮಾಡಿದ ಥರ ಇನ್ಯಾವ ಮೂವಿಯಲ್ಲಿ ಯಾವ ಹೀರೋನು ಮಾಡಲು ಈ ಮೂವಿಯಲ್ಲಿ ಮತ್ತು ಲೀಲಾವತಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಮಂಜುಳಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಈ ಮೂವಿ ಪಾಂಡುರಂಗ ಎಲ್ಲ ದೇವರ ಮೇಲೆ ಮಾಡಿರುವ ಭಕ್ತಿ ಸಿನಿಮಾ. ಈ ಮೂವಿ ಕೂಡ ತುಂಬ ಅದ್ಭುತವಾಗಿದೆ. ಯಾರು ನೋಡಿಲ್ಲ ಒಂದು ಸಲ ನೋಡಿ ಕಮೆಂಟ್ ಮಾಡಿ ಹೇಳಿ ಈ ಪಿಕ್ಚರ್ ಹೇಗಿದೆ ಅಂತ. ಹಾಗೆ ಈ ಮೂವಿಯಲ್ಲಿ ದ್ವಾರಕೀಶ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಕಾಮಿಡಿಯನ್ ಆಗಿ. ಅದು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಕಾಮನಬಿಲ್ಲು ಈ ಮೂವಿನೂ ತುಂಬ ಅದ್ಭುತವಾಗಿದೆ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅನಂತ್ನಾಗ್ ದೋಸ್ತರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಈ ಮೂವಿ 200 ದಿನಗಳ ಕಾಲ ಓಡಿದೆ. ಈ ಮೂವಿ ಒಂದು ಒಳ್ಳೆಯ ಈ ಮೂವಿ ಪೂರ್ತಿ ಹಳ್ಳಿಗಳಲ್ಲಿ ಶೂಟಿಂಗ್ ಆಗಿದೆ. ಹಳ್ಳಿ ವಾತಾವರಣದ ಬಗ್ಗೆ ತಿಳಿಸಿದೆ. ತುಂಬ ಚೆನ್ನಾಗಿದೆ. ಒಂದ್ಸಲ ಸಿನಿಮಾ ನೋಡಿ ಇದೀವಿ ಕೂಡ. ಹಾಗೆ ಈ ಮೂವಿಯಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕವಿರತ್ನ ಕಾಳಿದಾಸ ಈ ಮೂವಿ ಕೂಡ ತುಂಬ ಅದ್ಭುತವಾದ ಮೂವಿ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ನೋಡಲು ತುಂಬ ಮಜವಾಗಿದೆ. ಈ ಮೂವಿ ಸುಮಾರು 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಕವಿರತ್ನ ಕಾಳಿದಾಸ ಮೂವಿ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಕಾಮಿಡಿ ಕೂಡ ಇದೆ. ಯಾರಾದರೂ ನೋಡಿಲ್ಲ ಈ ಸಲ ನೋಡಿ ಕವಿರತ್ನ ಕಾಳಿದಾಸ ಪಿಕ್ಚರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಕಸ್ತೂರಿ ನಿವಾಸ ಈ ಮೂವಿ ಯಾರೇ ನೋಡಿದರೂ ಕಣ್ಣಲ್ಲಿ ನೀರು ಬರುತ್ತೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಈ ಮೂವಿಯಲ್ಲಿ ಜಯಂತಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಯಾರೂ ನೋಡಿಲ್ಲ ನೋಡಿ ಒಂದ್ಸಲ. ಗಂಧದ ಗುಡಿ ಈ ಸಿನಿಮಾ 1972ರಲ್ಲೇ ಬಂದಿದೆ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಕೂಡ ಪರಿಸರದ ಬಗ್ಗೆ ಇದೆ ಸಿನಿಮಾ. ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಯಾರು ನೋಡಿಲ್ಲ ಒಂದ್ಸಲ ನೋಡಿ. ತುಂಬ ಅದ್ಭುತವಾಗಿದೆ. ಈ ಮೂವಿ ಕೂಡ 200 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಬಬ್ಬು ವಾಹನ ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು 2 ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಪ್ಪ ಮಗ. ಮತ್ತು ಇದು ಮೂವಿ ಬಂದ್ಬಿಟ್ಟು ಮಹಾಭಾರತದ ಕಾನ್ಸೆಪ್ಟ್ ಆಗಿದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಮೂಡಿಬಂದಿದೆ. ಯಾರು ನೋಡಿಲ್ಲ ಒಂದು ಸಲ ನೋಡಿ. ತುಂಬ ಶಂಕರ್ ಗುರು ಈ ಮೂವಿ ತುಂಬ ಅದ್ಭುತವಾಗಿದ್ದು 200 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಮೂವಿಯಲ್ಲಿ ತ್ರಿಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಅಪೂರ್ವ ಸಂಗಮ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ಕೂಡ 100 ದಿನಗಳ ಕಾಲ ಪ್ರದರ್ಶನ ಕಂಡು ತುಂಬ ಹಿಟ್ಟಾಗಿದೆ. ಈ ಮೂವಿಯಲ್ಲಿ ಶಂಕರ್ ನಾಗ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದಾರೆ. ಒಡ ಹುಟ್ಟಿದವರು ಈ ಮೂವಿಯಲ್ಲಿ ಅಂಬರೀಷ್ ಸರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅಣ್ಣ ತಮ್ಮರ ಸಂಬಂಧ ಪಿಕ್ಚರಲ್ಲಿದೆ. ಸೆಂಟಿಮೆಂಟ್ ಇದೆ. ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ. ನೋಡಿ ಯಾರು ನೋಡಿಲ್ಲ ಅಂದರೆ. ಅದ್ಭುತವಾದ ಮೂವಿ ಇದು ಕೂಡ. ಈ ಮೂವಿ ಕೂಡ 200 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಶಬ್ದವೇದಿ ಈ ಮೂವಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಮೂವಿಯಾಗಿದೆ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿ ಇದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಈ ಮೂವಿ ಕೂಡ 200 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋ ಯಾವ ನಟರ ಸಿನಿಮಾದ ಬಗ್ಗೆ ತಿಳಿಸಬೇಕೆಂದು ನೀವೇ ಕಮೆಂಟ್ ಮಾಡಿ ಹೇಳಿ.